ಹಾಯ್, ನನ್ನ ಹೆಸರು ವಿಜಯ್. ಬೆಂಗಳೂರಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಡೆಸುತ್ತಿದ್ದೇನೆ. ನನ್ನದೇ ಸ್ವಂತ ಕಂಪನಿ ಇರುವುದರಿಂದ ಅಲ್ಲಿ ನಾನೇ ಬಾಸ್. ಅಲ್ಲಿಗೆ ದಿನಂಪ್ರತಿ ಬಹಳಷ್ಟು ಜನ ಅವರ ಕಂಪನಿ ಮಾರ್ಕೆಟಿಂಗ್ ಬಗ್ಗೆ ಬಂದು ಹೋಗುವುದು ಮಾಮೂಲು. ಆಗ ನನಗಿನ್ನೂ 25 ವರ್ಷ, ಮದುವೆ ಆಗಿರಲಿಲ್ಲ, ಗರ್ಲ್ ಫ್ರೆಂಡ್ ಕೂಡ ಇರಲಿಲ್ಲ. ಇದ್ದದ್ದು ಒಂದೇ ಆಸೆ, ಯಾರನ್ನಾದರೂ ಹಡಬೇಕು ಅಂತ ಮಾತ್ರ. ನನ್ನದೋ ಸಾಧಾರಣ ಮೈಕಟ್ಟು, ನನ್ನ ದೇಹಕ್ಕೆ ವಿರುದ್ಧವಾದ ತುಣ್ಣೆ. 8 ಇಂಚು ಉದ್ದ, ಅದಕ್ಕೆ ತಕ್ಕಂತೆ ದಪ್ಪ, ಒಟ್ಟಿನಲ್ಲಿ ಕಪ್ಪು ಕುದುರೆಯ ತುಣ್ಣೆ ನಂದು. ಹೊರಗಿನ ಸೌಂದರ್ಯಕ್ಕೂ ತುಣ್ಣೆಯ ತಾಕತ್ತಿಗೂ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಿಸೋದು ಕಷ್ಟವಾದ್ದರಿಂದ ಕೈ ಕೆಲಸವೇ ಗತಿಯಾಗಿತ್ತು. ಹೀಗೆ ದಿನ ದೂಡುವಾಗ ಪರಿಚಯವಾದವಳು ಸ್ವಪ್ನ. ಅವಳಿಗೆ ಸುಮಾರು 32ರ ವಯಸ್ಸು, ಅತಿಯಾದ ಸುಂದರಿ. ಆದರೆ ಮದುವೆಯಾಗಿ 6 ವರ್ಷದ ಮಗಳಿದ್ದಾಳೆ ಎನ್ನುವುದೇ ಬೇಸರದ ಸಂಗತಿ. ಅವಳ ಗಂಡ ಮಿಮಿಕ್ರಿ ಆರ್ಟಿಸ್ಟ್. ಅವನ ಕಾರ್ಯಕ್ರಮಗಳಿಗೆ ಮಾರ್ಕೆಟಿಂಗ್ ಸಿದ್ಧತೆ ನಡೆಸೋದೇ ಇವಳ ಕೆಲಸ. ಅದೇ ಕೆಲಸಕ್ಕಾಗಿ ಅವಳು ದಿನಾಲೂ ನಮ್ಮ ಆಫೀಸಿಗೆ ಬರೋದು. ಅವಳ ಜೊತೆ ಕೆಲಸ ಮಾಡಲು ನನಗೂ ಖುಷಿ. ಅವಳೊಂದಿಗಿದ್ದರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ. ಹೀಗೆ ತಿಂಗಳು ಕಳೆದರೂ ಕೆಲಸ ಮುಗಿಯಲಿಲ್ಲ. ಅದು ಅವಳ ಗಂಡನ ಕಾರ್ಯಕ್ರಮ ನಡೆಯಬೇಕಿದ್ದ ಹಿಂದಿನ ದಿನ. ಬಾಕಿಯಿದ್ದ ಕೆಲಸ ಮುಗಿಸಲು ಇಬ್ಬರೂ ಸಂಜೆ ಆಫೀಸಿನಲ್ಲೇ ಉಳಿದೆವು. ಹೇಗೋ ಒದ್ದಾಡಿ ಕೆಲಸ ಮುಗಿಸುವಷ್ಟರಲ್ಲಿ ರಾತ್ರಿ 8 ಆಗಿತ್ತು. ಅಷ್ಟರಲ್ಲಾಗಲೇ ಅವಳ ಗಂಡ 100 ಬಾರಿ ಫೋನ್ ಮಾಡಿದ್ದ. ಮೊದಮೊದಲು ಮೆದುವಾಗಿ ಉತ್ತರಿಸುತ್ತಿದ್ದ ಅವಳು ಕೊನೆಗೆ ಸಿಟ್ಟಿನಿಂದ ಫೋನ್ ಕಟ್ ಮಾಡುತ್ತಿದ್ದಳು. ಪಾಪ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಿದಾರೋ, ಎಂದಿದ್ದಕ್ಕೆ ಒಂದು ದಿನ ಬಿಟ್ಟಿರೋಕೆ ಆಗಲ್ವಾ ಅಂತ ರೇಗಿದಳು. ಹೌದು ಮೇಡಂ, ನಿಮ್ಮಂಥ ಅಪ್ಪಟ್ಟ ಸುಂದರಿಯನ್ನು ಹೇಗೆ ಬಿಟ್ಟಿರೋದು, ಅದೂ ಈ ಮಳೆಗಾಲದ ತಂಪಿನ ರಾತ್ರಿಯಲ್ಲಿ ಅಂತ ಕಿಚಾಯಿಸಿದೆ. ಥೂ, ಹೋಗಿ ಪಾ ಅಂತ ನಾಚಿ ನೀರಾದಳು. ಇದು ನನಗೆ ಕಾಮತರಿಸಿತ್ತು. ಅವಳನ್ನು ನನ್ನೊಳಗಿಸಿಕೊಳ್ಳುವ ಹೊಸ ಆಸೆ ಚಿಗುರೊಡೆಯಿತು. ಎಲ್ಲಾ ಕೆಲಸಗಳನ್ನು ಮುಗಿಸಿ ಮನೆಗೆ ಹೊರಡಬೇಕೆನ್ನುವಷ್ಟರಲ್ಲಿ ಮಳೆ ಜೋರಾಗಿ ಬರಲು ಆರಂಭಿಸಿತು. ಹಾಗೆ ವಾಪಸ್ಸು ಕುಳಿತಲ್ಲಿಯೇ ಕುಳಿತು ಹರಟೆ ಹೊಡೆಯಲು ಶುರು ಮಾಡಿದೆವು. ಅವಳು ತನ್ನೆಲ್ಲ ಕತೆ ಹೇಳಿಕೊಂಡರೂ ಕೇಳುವ ಮನಸ್ಸಿರದೆ ನೇರವಾಗಿ ಅವಳ ಸೆಕ್ಸ್ ಲೈಫ್ ಬಗ್ಗೆ ಕೇಳಿಬಿಟ್ಟೆ. ಮೊದಲು ಹೇಳಲು ನಿರಾಕರಿಸಿದರೂ ನನ್ನ ಒತ್ತಾಯಕ್ಕೆ ಮಣಿದು ನಿಧಾನವಾಗಿ ಹೇಳತೊಡಗಿದಳು. ಅವಳು ಹೇಳಿದಂತೆ ಅವಳ ಗಂಡನಿಗೆ ಸೆಕ್ಸ್ ಒಂದು ಕೆಲಸದಂತೆ. ಇವಳಿಂದ ಅವನು ಸುಖಪಟ್ಟರೂ ಇವಳು ಅಲ್ಪ ಸುಖಿ. ಅವಳ ಬೇಸರದ ಮಾತುಗಳನ್ನು ಕೇಳಿ ನನಗೆ ಅವಳ ಮೇಲಿನ ಆಸೆ ಹೆಚ್ಚಾಯಿತು. ಅವಳನ್ನು ಕಾಮದ ಕಣ್ಣಿನಿಂದ ನೋಡಲು ಶುರು ಮಾಡಿದೆ. ಅಬ್ಬಾ, ಎಂಥ ದೇಹ! ನೀಲಿ ಬಣ್ಣದ ಸೀರೆಗೆ ಹಸಿರು ಬಣ್ಣದ ರವಿಕೆ ತೊಟ್ಟ ಅಪ್ಪಟ ಭಾರತೀಯ ಹೆಣ್ಣವಳು. ಚರ್ಮ ಮಲ್ಲಿಗೆ ಹೂವಿನಂತೆ ಮೃದು, ಬಟ್ಟಲ ಕಣ್ಣು, ದಾಳಿಂಬೆ ಹಣ್ಣಿನಂಥ ಕೆಂಪು ತುಟಿಗಳು. ಅಬ್ಬಬ್ಬಾ, ಇನ್ನು ದೇಹದ ಮೈಮಾಟ ಹದಿಹರೆಯದವರಂತೆ. 34 ಇಂಚು ಅಳೆಯುವ ಕಿತ್ತಳೆ ಸೈಜಿನ ಮೊಲೆಗಳು. ಸೆರಗಿನ ಸಂದಿಯಲ್ಲಿ ಎಲ್ಲರನ್ನೂ ಮೋಡಿ ಮಾಡುವ ಹೊಕ್ಕಳು. ಅದರ ಸುತ್ತಲೂ ನುಣುಪಾದ 30 ಇಂಚಿನ ಸೊಂಟ. ಜೊತೆಗೆ ಮುಖದ ತುಂಬಾ ಮಂದಹಾಸ. ಎಲ್ಲವನ್ನೂ ನೋಡುವಾಗ ನನ್ನ ತುಣ್ಣೆ ಪ್ಯಾಂಟ್ನೊಳಗೆ ಎದ್ದು ಕುಣಿಯುತ್ತಿತು. ನಿಧಾನವಾಗಿ ನಾ ಕೂತಿದ್ದ ಚೇರ್ ಅವಳತ್ತ ಸಾಗಿತು. ಅದೊಂದು ಕ್ಷಣ ಮೈಮರೆತು ಅವಳ ಕೈ ಹಿಡಿದು ನನ್ನ ಜೊತೆ ಸೆಕ್ಸ್ ಮಾಡ್ತೀಯಾ ಅಂತ ಕೇಳಿಯೇ ಬಿಟ್ಟೆ. ಛೀ, ಕೈ ಬಿಡಿ ಎಂದು ದೂರ ತಳ್ಳಿದಳು. ಎದೆ ಹೊಡೆದುಕೊಳ್ಳಲಾರಂಭಿಸಿತು. ತಲೆ ಕೆಟ್ಟಿತು. ಏನು ಮಾಡಬೇಕು ತಿಳಿಯದೆ ನನ್ನ ತುಣ್ಣೆ ನೋಡು ಎಂದು ಅವಳ ಕೈ ಎಳೆದು ನನ್ನ ಪ್ಯಾಂಟಿನ ಮೇಲಿಟ್ಟೆ. ಅವಳ ಕೈ ನಡುಗುತ್ತಿತ್ತು. ತಲೆ ತಗ್ಗಿಸಿದ್ದಳು. ಆದರೂ ಕೈ ಹಿಂದೆ ತೆಗೆಯುವ ಪ್ರಯತ್ನ ಮಾಡದೆ ಮೆದುವಾಗಿ ಸವರುತ್ತಿದ್ದಳು. ನನಗಾಗಲೇ ತಿಳಿದಿದ್ದು ನಾನು ಅವಳನ್ನು ಗೆದ್ದಿದ್ದೆ ಅಂತ. ಅವಳ ಒಪ್ಪಿಗೆ ಸಿಕ್ಕ ಮೇಲೆ ನಿಧಾನವಾಗಿ ಮುಂದುವರಿದೆ. ಮುಂದೆ ಬಾಗಿ ಅವಳ ತುಟಿಗೆ ತುಟಿ ಸೇರಿಸಿ ಜೇನು ರಸ ಹೀರಿದೆ. ಅವಳ ಸೆರಗನ್ನು ಜಾರಿಸದೆ. ಅವಳ ಮೊಲೆಗಳು ಕೈಗೆ ಸಿಕ್ಕಿದ್ದೇ ತಡ. ಕೈಗಳು ನಿಯಂತ್ರಣ ತಪ್ಪಿದವು. ಅವಳು ಅಷ್ಟೇನೂ ಅವಸರದಲ್ಲಿ ಇರದಿದ್ದರೂ ನಿಧಾನವಾಗಿ ನನ್ನನ್ನು ತಬ್ಬಿಕೊಂಡಳು. ಇಬ್ಬರೂ ಮೈಮರೆತು ಸುಖದ ಹಿಂದೆ ಹೊರಟೆವು. ನಾನು ಧರಿಸಿದ್ದ ಜೀನ್ಸ್ ಹರಿಯುವುದೇನೋ ಎನ್ನುವಷ್ಟು ಬೆಳೆದಿತ್ತು ನನ್ನ ತುಣ್ಣೆ. ಹೇಗೋ ಒಂದು ಕೈಯಿಂದ ಜಿಪ್ ತೆಗೆದಾಗ ಕೊಂಚ ನಿರಾಳ. ಹಾಕಿದ ಚಡ್ಡಿಯ ಸಮೇತ ಉಬ್ಬಿ ಹೊರಬಂದಿತು ನನ್ನ ಕುದುರೆ ತುಣ್ಣೆ. ಮೊದಲ ಬಾರಿಯ ಆತುರ ಎಂಬಂತೆ ನನಗೆ ತಡೆಯಲಾಗಲಿಲ್ಲ. ಅವಳು ತುಣ್ಣೆಗೆ ಮುಕ್ತಿ ಕೊಟ್ಟು ಕೈಯಲ್ಲಿ ಹಿಡಿದು ಆಡಿಸತೊಡಗಿದಳು. ಅವಳ ಮೆದುವಾದ ಸ್ಪರ್ಶದಿಂದ ತುಣ್ಣೆ ಇನ್ನೂ ಗಟ್ಟಿಯಾಯಿತು. ಅದಕ್ಕೆ ಅವಳ ತುಲ್ಲಿನ ಹೊರತು ಮತ್ತೇನೂ ಬೇಕಿರಲಿಲ್ಲ. ನನ್ನ ಕೈಗಳು ಅವಳ ಸೀರೆಯನ್ನು ಲಂಗ ಸಮೇತ ಎತ್ತುತ್ತಿತ್ತು. ನಾನು ಅವಳ ಮೆದುವಾದ ಪಾದ ಕಾಲುಗಳನ್ನು ಸವರುತ್ತಾ ಅವಳ ತೊಡೆಗಳ ಮೇಲೆ ಕೈ ಆಡಿಸುತ್ತಿದ್ದರೆ ಅವಳು ನನ್ನ ತುಣ್ಣೆಯನ್ನು ಹಸಿದ ಕೋತಿ ಬಾಳೆಹಣ್ಣು ಕಿತ್ತಂತೆ ಮುರಿದು ಮುಪ್ಪಾಗಿಸಿದಳು. ಅವಳನ್ನು ಮೇಲೆತ್ತಿ ಟೇಬಲ್ಗೆ ಒರಗಿಸಿದಾಗ ಕೊಂಚ ಹೆದರಿದಳು. ಅವಳಿಗೆ ನನ್ನ ಆತುರ ನೋಡಿ ಕಸಿವಿಸಿಯಾಯಿತು.
ತುಣ್ಣೆಯೊಡನೆ ಆಡುವ ಮನಸ್ಸಿದ್ದರೂ ಬಿಟ್ಟು ಟೇಬಲ್ ಏರಿ ಸೀರೆ ಲಂಗವನ್ನು ಸರಿಸಿ ತೆಳುವಾದ ಚಡ್ಡಿಯಿಂದ ಮುಚ್ಚಿದ್ದ ತುಲ್ಲನ್ನು ತೋರಿಸಿದಳು. ಅದಾಗಲೇ ಅವಳ ರಸ ಜಿನುಗಿ ಚಡ್ಡಿಯನ್ನು ಒದ್ದೆ ಮಾಡಿತು. ವಾಸನೆ ಮೂಗಿಗೆ ಬಡಿದು ನಶೆ ತರಿಸುತ್ತಿತ್ತು. ಆತುರಾತುರವಾಗಿ ಅವಳ ಚಡ್ಡಿ ಎಳೆದೆ ಮುಗುಳ್ನಗುತ್ತಲೇ ಸಹಕರಿಸಿದಳು. ನಿಮಿಷಾರ್ಧದಲ್ಲಿ ಅವಳ ಕ್ಲೀನ್ ಶೇವ್ ಮಾಡಿದ ತುಲ್ಲು ದರ್ಶನ ಕೊಟ್ಟಿತು. ನನ್ನ ಕೈಗಳು ಮುಟ್ಟಿದ ಮೊದಲ ತುಲ್ಲು ಅದು. ಅದರ ಮೃದುತ್ವ, ಜಿನುಗುತ್ತಿದ್ದ ರಸ ಎಲ್ಲವೂ ನನಗೆ ಹೊಸದು. ಬಾಯಲ್ಲಿ ನೀರೂರತೊಡಗಿತ್ತು. ಬಾಗಿ ಒಂದು ಮುತ್ತಿಡುವ ಆಸೆ ಇದ್ದರೂ ತುಣ್ಣೆಯ ತೃಪ್ತಿ ಮೊದಲೆನಿಸಿ ಉಗುಳು ಹಚ್ಚಿ ತುಣ್ಣೆ ಹಿಡಿದು ತುಲ್ಲಿನ ಬಾಯಿಗಿಟ್ಟೆ. ಆ ಆ ಮೆತ್ತಗೆ ಅವಳಾಡಿದ ಮೊದಲ ಕಾಮೋದ್ರೇಕ ಮಾತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವಳ ಹೆಗಲ ಮೇಲೆ ಕೈ ಹಾಕಿ ತುಣ್ಣೆಯನ್ನು ತುಲ್ಲಿನಾಳಕ್ಕೆ ತೂರಿಯೇ ಬಿಟ್ಟೆ. ಆಮ್ ಅಮ್ಮ ಅಯ್ಯ ಅಂತ ನರಳುತ್ತಿದ್ದಳು. ನಾನು ಅವಳ ಬೆನ್ನು ಸವರುತ್ತಾ ಮೊಲೆ ಹಿಸುಕುತ್ತಾ ಬಲವಾಗಿ ಹೊಡೆಯತೊಡಗಿದೆ. ನನ್ನ ಹೊಡೆತಕ್ಕೆ ಟೇಬಲ್ ಮೇಲಿನ ವಸ್ತುಗಳೆಲ್ಲ ಒಂದೊಂದಾಗಿ ಕೆಳಗೆ ಬಿದ್ದರೂ ನನಗೆ ಕೇಳಿಸುತ್ತಿದ್ದದ್ದು ಅವಳ ಆ ಆಮ್ ಅಮ್ಮ ಅನ್ನುವ ಮುಲುಕಾಟ ಮಾತ್ರ. ಅರ್ಧಗಂಟೆಯ ಹೊಡೆದಾಟದಲ್ಲಿ ಅವಳೆಷ್ಟು ನೀರು ಬಿಟ್ಟಳೋ ತಿಳಿದಿಲ್ಲ. ಆದರೆ ನನ್ನ ತುಣ್ಣೆಯ ತಾಕತ್ತು ಕಡಿಮೆಯಾಗಿರಲಿಲ್ಲ. ಆಗ ನನಗೆ ನೆನಪಾಗಿದ್ದು ಅವಳಿಗೆ ನನ್ನ ತುಣ್ಣೆಯ ಮೇಲಿದ್ದ ಆಸೆ. ಅದನ್ನು ಪೂರೈಸಲು ಹಿಂದೆ ಸರಿಯುವಷ್ಟರಲ್ಲಿ ಮಳೆಯೂ ನಿಂತಿತ್ತು. ಮನೆಗೆ ಹೋಗಿ ಮಾಡೋಣ ಎಂದು ಕೇಳಿದ್ದಕ್ಕೆ ಬೇಡ, ಇಲ್ಲೇ ಮಜವಾಗಿದೆ ಎಂದು ಉತ್ತರಿಸಿದಳು. ಪಾಪ, ಅವಳು ಸ್ವರ್ಗದ ಅಂಚಿನಲ್ಲಿದ್ದಳೇನೋ. ನಾನೇ ಮಂಕುದಿನ್ನೆ ಎನಿಸಿತು. ಸರಿ, ಸ್ವಲ್ಪ ಹೊತ್ತು ಚೀಪು ಎಂದು ತುಣ್ಣೆ ಕೈಗಿಟ್ಟಾಗ ನಸು ನಗುತ್ತಲೇ ಟೇಬಲ್ನಿಂದ ಕೆಳಗಿಳಿದಳು. ನಾನು ನನ್ನ ಬಟ್ಟೆಗಳನ್ನು ಬಿಚ್ಚಿ ಟೇಬಲ್ ಏರಿದೆ. ಅವಳು ತಲೆ ಕೂದಲು ಮೇಲೆತ್ತಿ ಕಟ್ಟಿ ಕೈಯಲ್ಲಿ ತುಣ್ಣೆ ಹಿಡಿದಳು. ಅದಾಗಲೇ ಅವಳ ತುಳಸದಿಂದ ತೊಯ್ದಿದ್ದ ತುಣ್ಣೆ ಅವಳ ಕೈಯಲ್ಲಿ ಸರಾಗವಾಗಿ ಜಾರುತ್ತಿತ್ತು. ಒಂದೆರಡು ಬಾರಿ ಮೇಲೆ ಕೆಳಗೆ ಆಡಿಸಿ ಮುಂದೆ ಬಾಗಿ ಮುತ್ತಿಟ್ಟಳು. ತುಣ್ಣೆ ಅವಳ ಬಾಯೊಳಗೆ ಸೇರಿದಾಗ ನನಗೆ ಅವಳ ತುಲ್ಲು ಕೇಯುತ್ತಿದ್ದ ರೀತಿಯ ಅನುಭವ. ಆ ಇನ್ನೂ ಜೋರಾಗಿ ಎನ್ನುತ್ತಾ ಅವಳ ಕೂದಲಿಗೆ ಕೈಯಿಟ್ಟು ಬಲವಾಗಿ ಒತ್ತಿಕೊಂಡೆ. ಅವಳ ಕುಪ್ಪಸದಿಂದ ಮೊಲೆಗಳು ತೂರಿ ಬರುತ್ತಿದ್ದವು. ಮೊಲೆಯ ಸೀಳಿನಲ್ಲಿ ತುಣ್ಣೆ ಇಡಬೇಕೆನ್ನುವ ಆಸೆ ಮೊಳಕೆಯೊಡೆಯಿತು. ಅವಳನ್ನು ಮೇಲೆತ್ತಿ ಮೊಲೆಗಳಿಗೆ ಕೈಯಿಟ್ಟೆ. ಅವಳು ನನ್ನ ಅರ್ಥ ಮಾಡಿಕೊಂಡು ಮುಂದೆ ಬಾಗಿ ಕುಪ್ಪಸ ಎಳೆದು ತುಣ್ಣೆ ತೂರಿಸಿಕೊಂಡಳು. ಅವಳ ಮೊಲೆ ಎಷ್ಟು ಮೃದುವಾಗಿತ್ತೆಂದರೆ ಅದು ಒಂದು ತುಲ್ಲಿನಂತೆಯೇ ಅನಿಸಿತು. ಸ್ವಲ್ಪ ಹೊತ್ತು ಮಾಡಿದ ಮೇಲೆ ಮತ್ತೆ ತುಲ್ಲು ಬೇಕೆನಿಸಿತು. ಅವಳಿಗೂ ತುಲ್ಲಿನ ಕಡಿತ ಶುರುವಾಗಿತ್ತು. ಮತ್ತೆ ಅವಳನ್ನು ಟೇಬಲ್ಗೆ ಎಳೆದು ತುಲ್ಲಿಗೆ ತುಣ್ಣೆ ತೂರಿಸಿದೆ. ಒಂದು ಕಡೆ ಕೇಯುತ್ತಾ ಮತ್ತೊಂದು ಕಡೆ ಅವಳ ಬ್ಲೌಸ್ ಬಿಚ್ಚಿದೆ. ಬಿಳಿ ಬಣ್ಣದ ಬ್ರಾದಲ್ಲಿ ಮತ್ತು ಸುಂದರವಾಗಿ ಕಂಡಳು. ಹಾಗೆ ಮೊಲೆಗಳನ್ನು ಕಚ್ಚುತ್ತಾ ಕೇಯುವಾಗ ಅವಳೇ ಬ್ರಾ ತೆಗೆದಳು. ನನಗಾಗ ಸ್ವರ್ಗವೇ ಕಣ್ಣೆದುರು ಬಂದಂತೆ. ಹಾಲ್ಬಿಳುಪಿನ ಮೊಲೆಗಳ ಮೇಲೆ ಚೆರ್ರಿ ಹಣ್ಣಿನಂತ ನಿಗುರಿದ ತೊಟ್ಟುಗಳನ್ನು ನೋಡಿದ ನಿಮಿಷದೊಳಗೆ ಬಾಯಿಗೆ ಹಾಕಿಕೊಂಡೆ. ಉಪ್ಪುಪ್ಪಾದ ಅವುಗಳನ್ನು ಬಾಯಲ್ಲಿ ಜಗಿಯುತ್ತಾ ಅವಳನ್ನು ಕೇಯುವುದು ಒಂಥರ ಮಜಾ. ಅವಳು ಆಮ್ ಫಾಸ್ಟ್ ಫಾಸ್ಟ್ ಆಮ್ ಆ ಎನ್ನುವ ಮುಲುಕಾಟ ಮುಂದುವರೆಸಿದ್ದಳು. ಅವಳದೆಷ್ಟು ಬಾರಿ ರಸ ಸುರಿಸಿದ್ದಳೋ ಗೊತ್ತಿಲ್ಲ. ನನಗಾಗ ರಸ ಬರುವ ಸೂಚನೆ ಸಿಕ್ಕಿತು. ನನಗೆ ಬಂತು ಎಂದರೂ ಅವಳು ನನ್ನನ್ನು ಹಿಡಿತದಿಂದ ಬಿಡಲಿಲ್ಲ. ನನ್ನ ಬಿಸಿಯಾದ ರಸ ಮೊದಲ ಬಾರಿಗೆ ಒಂದು ಹೆಣ್ಣಿನ ತುಲ್ಲು ಸೇರಿತು. ಅವಳು ಅದರ ಬಿಸಿಯನ್ನು ಕಣ್ಣು ಮುಚ್ಚಿ ಅನುಭವಿಸಿದಳು. ಹಾಗೇ ಸ್ವಲ್ಪ ಹೊತ್ತು ತಬ್ಬಿ ಮಲಗಿದೆವು. ನಿದ್ರೆ ಹತ್ತಿತು. ಎಚ್ಚರವಾಗಿ ಗಡಿಯಾರ ನೋಡಿದಾಗ ಗಂಟೆ 12 ಆಗಿತ್ತು. ಅವಳ ಗಂಡ ಕಾರು ತಂದು ಆಫೀಸಿನ ಕೆಳಗೆ ಕಾಯುತ್ತಿದ್ದ. ಗಡಿಬಿಡಿಯಲ್ಲಿ ಬಟ್ಟೆ ಹಾಕಿಕೊಂಡು ಅಲ್ಲಿಂದ ಹೊರಟೆವು. ಅದಾದ ಮೇಲೆ ಅವಳನ್ನು ಹೆಚ್ಚಾಗಿ ಭೇಟಿ ಮಾಡಲು ಆಗಲಿಲ್ಲ. ಒಂದೆರಡು ಬಾರಿ ಆಫೀಸಿನಲ್ಲಿ ಸಿಕ್ಕಿ ಸುಖ ಕೊಟ್ಟಳು. ಇತ್ತೀಚೆಗೆ ಮುದ್ದಾದ ಗಂಡು ಮಗುವಿಗೂ ಜನ್ಮ ನೀಡಿದ್ದಾಳೆ. ಬಿಳಿ ದಂಪತಿಗೆ ಹುಟ್ಟಿದ ಮಗುವಿನ ಬಣ್ಣ ಕಪ್ಪು ಎಂಬುದು ಎಲ್ಲರಿಗೂ ಆಶ್ಚರ್ಯ, ನನಗೆ ಹೆಮ್ಮೆ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಕತೆಗಳಿಗಾಗಿ ಸ್ಟೇ ಟ್ಯೂನ್.